ಡಿಕೆ ಸುರೇಶ್ ಆಗ್ತಾರ ಕೆಎಂಎಫ್ ನ ಅಧ್ಯಕ್ಷ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಬಿಟ್ರ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ಅವರು ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರ. ಸದ್ಯ ಬಮೂಲನ ನಿರ್ದೇಶಕರಾಗಿ ಡಿಕೆ ಸುರೇಶ್ ಅವರ ಆಯ್ಕೆ ಅವಿರೋಧ ಆಯ್ಕೆಯಾದಂತಾಗಿದ್ದಾರೆ. ಈಗ ಮಾಜಿ ಸಂಸದರು ನಿನ್ನೆಯಷ್ಟೇ ನಾಮಪತ್ರವನ್ನ ಸಲ್ಲಿಸಿದ್ರು ಡಿಕೆ ಸುರೇಶ್ ಅವರು. ಹಿರಿಯರ ಒತ್ತಾಯದ ಮೇಲೆ ನಾಮಿನೇಷನ್ ಆಗಿತ್ತು. ಬೇರೆ ಯಾರು ನಾಮಪತ್ರವನ್ನ ಸಲ್ಲಿಸದ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಮಾಜಿ ಸಂಸದರು ಡಿಕೆ ಸುರೇಶ್ ಅವರು ಜೂನ್ ತಿಂಗಳಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಕೂಡ ಇದೆ. ಹೀಗಾಗಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟುಬಿಟ್ರ ಮೇಜರ್ ಸ್ಟೆಪ್ ಇದು. ಹಾಗಾಗಿ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಈಗ ಗುರಿಯನ್ನ ಇಟ್ಕೊಂಡು ಮಹತ್ವದ ಬೆಳವಣಿಗೆ ಆಗ್ತಾ ಇದೆಯಾ, ಹಾಗಾಗಿನೇ ಎಲ್ಲ ಬೆಳವಣಿಗೆಯಾ ಅನ್ನುವಂತ ಪ್ರಶ್ನೆ ಇದೆ. ಯಾಕಂದ್ರೆ ಬಮೂಲ್ ನಿರ್ದೇಶಕರಾಗಿ ಈಗ ಆಯ್ಕೆ ಆಗಿದ್ದಾರೆ. ನಾಮಿನೇಷನ್ ಅನ್ನ ನಿನ್ನೆಯಷ್ಟೇ ನಾಮಪತ್ರವನ್ನ ಸಲ್ಲಿಸಿದ್ರು. ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂದ್ರೆ ಬೇರೆ ಯಾರು ಕೂಡ ನಾಮಪತ್ರವನ್ನ ಸಲ್ಲಿಸಿಲ್ಲ. ನಿನ್ನೆ ಡಿಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಹಿರಿಯರ ಒತ್ತಾಯದ ಮೇಲೆ ನಾಮಿನೇಷನ್ ಅನ್ನ ಮಾಡಲಾಗಿತ್ತು. ಬಹಳಷ್ಟು ಒತ್ತಾಯಗಳು ಕೂಡ ಕೇಳಿ ಬಂದಿತ್ತಂತೆ. ಬೇರೆ ಯಾರೂ ಕೂಡ ಈ ಸ್ಥಾನದ ಮೇಲೆ ನಾಮಪತ್ರವನ್ನ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಡಿಕೆ ಸುರೇಶ್ ಅವರು, ಮಾಜಿ ಸಂಸದರು. ಹಾಗಾಗಿ ಮುಂದಿನ ತಿಂಗಳಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಕೂಡ ಆಗತ್ತೆ. ಹೀಗಾಗಿ ಕೆಎಂಎಫ್ ಸ್ಥಾನದ ಮೇಲೆ ಕಣ್ಣಿಟ್ಟು ಈಗ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆಯಾ, ಹಾಗಾಗಿನೇ ಬಮೂಲ ನಿರ್ದೇಶಕರಾಗಿ ಈಗ ಆಯ್ಕೆ ಆಗಿದ್ದಾರೆ. ಮುಂದಿನ ದಿನದಲ್ಲಿ ಕೆಎಂಎಫ್ ಮಿಲ್ಕ್ ಫೆಡರೇಷನ್ ನ ಅಧ್ಯಕ್ಷರ ಸ್ಥಾನಕ್ಕೆ ಗುರಿಯನ್ನ ಇಟ್ಟುಕೊಂಡಿದ್ದಾರಾ, ಹಾಗಾಗಿನೇ ಎಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇನ್ನು ಹಿಂದೆಯೂ ಕೂಡ ಯಾವಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು, ಅದಾದ್ಮೇಲೂ ಕೂಡ ರಾಜಕೀಯವಾಗಿ ಸಾಕಷ್ಟು ಸಕ್ರಿಯರಾಗಿದ್ರು. ಅದರಲ್ಲೂ ಕೂಡ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಓಡಾಡಿದ್ರು, ರಾಜಕೀಯವಾಗಿ ಸಕ್ರಿಯವಾಗಿ ಇದ್ರು. ಈಗ ಮತ್ತೆ ಆಯ್ಕೆಯಾಗಿದ್ದಾರೆ. ನಿನ್ನೆ ಅಷ್ಟೇ ನಾಮಪತ್ರವನ್ನ ಸಲ್ಲಿಸಿದ್ರು, ಆದ್ರೆ ಅವಿರೋಧವಾಗಿ ಈಗ ಆಯ್ಕೆ ಮಾಡಲಾಗಿದೆ. ಹೀಗಾಗಿ ಮುಂದಿನ ದಿನದಲ್ಲಿ ಜೂನ್ ತಿಂಗಳಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಕೂಡ ಇದೆ. ಹಾಗಾಗಿನೇ ಅದ್ರ ಮೇಲೆ ಕಣ್ಣಿಟ್ಟು ಒಂದು ಮೇಜರ್ ಸ್ಟೆಪ್ ಅನ್ನ ಇಟ್ಟು ಬಿಟ್ರ. ರಾಜಕೀಯವಾಗಿಯೂ ಬಹಳ ಪ್ರಮುಖವಾಗಿ ಸಕ್ರಿಯವಾಗಿರೋದಕ್ಕೆ ಬಹಳ ಪ್ರಮುಖವಾದಂತ ಪದವಿ ಕೂಡ ಹೌದು ಕೆಎಂಎಫ್ ಅಧ್ಯಕ್ಷ ಸ್ಥಾನ. ಈ ನಿಟ್ಟಿನಲ್ಲೇ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ.